ನಮಸ್ಕಾರ. ನಾನು ನಿಮ್ಮ ಸಂತೋಷ್ ಕುಮಾರ್ ಪಾಟೀಲ್. ಆತ್ಮೀಯರೇ, ಇವತ್ತು ಹಾವೇರಿ ಜಿಲ್ಲೆ ಇತಿಹಾಸದಲ್ಲಿನೇ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿರುವಂಥ ಸನ್ನಿವೇಶ. ಹಾವೇರಿಯ ವೈದ್ಯಕೀಯ ಕಾಲೇಜ್ ಉದ್ಘಾಟನೆ ಸಮಾರಂಭ. ಬಹುಶಃ ಇವತ್ತಿನ ದಿನ ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿಗಳು ಆಧುನಿಕ ಭಗೀರಥರು ಹಾಗೂ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದ ಗೌರವಾನ್ವಿತ ಸಂಸದರಾದಂಥ ಬಸವರಾಜ ಬೊಮ್ಮಾಯಿ ಅವರನ್ನ ನಾವೆಲ್ಲ ನೆನೆಸ್ಬೇಕು. ಅವರ ಕನಸಿನ ಕೂಸಾದ ಹಾವೇರಿಯ ವೈದ್ಯಕೀಯ ಕಾಲೇಜು ಮತ್ತು ಮೆಗಾ ಡೇರಿ ಈ ಥರದ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಹಾವೇರಿಯಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಅವರು ಮುಖ್ಯಮಂತ್ರಿ ಇದ್ದಾಗ ಅವ್ರ ಕನಸುಗಳನ್ನು ಕಂಡಿದ್ರು. ಬಹುಶಃ ಅವರು ಮುಖ್ಯಮಂತ್ರಿ ಇರದೆ ಬೇರೆ ಯಾರು ಇದ್ದಿದ್ರೆ ಹಾವೇರಿ ಜಿಲ್ಲೆಯಲ್ಲಿ ಹಾವೇರಿ ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ಈ ಕ್ಷಣ ಅಂದರೆ ವೈದ್ಯಕೀಯ ಕಾಲೇಜಿನ ಉದ್ಘಾಟನೆ ಕ್ಷಣ ಬರ್ತಿರ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಸ್ವಾತಂತ್ರ್ಯ ಬಂದ ನಂತರ ಹಾವೇರಿ ಜಿಲ್ಲೆ ಆದ ನಂತರನೂ ಕೂಡ ವೈದ್ಯಕೀಯ ಕಾಲೇಜು ಡೆವಲಪ್ಮೆಂಟ್ ಪ್ರೈಸ್ ಸಾಕಷ್ಟು ಹಿಂದಿರುದಂಥ ಕ್ಷೇತ್ರವನ್ನು ತಾವು ಮುಖ್ಯಮಂತ್ರಿ ಆದಂಥ ಅವಧಿಯಲ್ಲಿ ಅದನ್ನು ಅಭಿವೃದ್ಧಿಪಡಿಸಲಿಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಂಥವರು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು. ಬಹುಶಃ ಈ ರಾಜಕೀಯ ಇತಿಹಾಸದಲ್ಲಿ ನಮ್ಮ ನಾಡಿನಲ್ಲೇ ನಮ್ಗೆ ಹೆಮ್ಮೆ ಇದೆ. ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿಗಳು ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದರು. ಅವರು ನೀರಾವರಿ ಮಂತ್ರಿ ಇದ್ದಾಗ ಬಹುತೇಕ ಹಾವೇರಿ ಜಿಲ್ಲೆಯ ಎಲ್ಲ ಭಾಗಗಳಿಗೆ ನೀರು ತಗೊಂಡು ಬರುವಂಥ ಅಪ್ಪರ್ ತುಂಗ ಮೇಲ್ದಂಡೆ ಯೋಜನೆಯನ್ನು ಸಮರ್ಪಕವಾಗಿ ನೀರನ್ನು ಕೊಡಿಸುವಂಥ ಕೆಲಸ ಅವರ ಅವಧಿಯಲ್ಲಿ ಹೆಚ್ಚು ನಡೀತು ಅಂತ ಹೇಳಿದರೆ ತಪ್ಪಾಗಿತ್ತು. ಸಿಗ್ಗಾಂವ ಸವಣೂರು ಅಂತ ಬರನಾಡಿನಲ್ಲಿ ನೀರನ್ನು ತಗೊಂಡೋಗಿ ಅವ್ರ ಹೊಲಕ್ಕೆ ನೀರನ್ನು ಕೊಟ್ಟಂಥ ಏಕೈಕ ಜನನಾಯಕ ಯಾರಿದ್ರೆ ಅದು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಅಂತ ಹೇಳಿದರೆ ತಪ್ಪಾಗಲಿಕ್ಕೆ. ಹೀಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳ ಒಟ್ಟಿಗೆ ಹಾವೇರಿ ಜಿಲ್ಲೆಗೆ ವೈದ್ಯಕೀಯ ಕಾಲೇಜನ್ನು ಕೊಟ್ಟು ಆ ಸಂದರ್ಭದಲ್ಲಿ ನಮ್ಮ ಶಾಸಕರಾದಂಥ ಹಾವೇರಿ ಜಿಲ್ಲೆಯಲ್ಲಿದ್ದಂಥ ಎಲ್ಲ ಶಾಸಕರು, ನಮ್ಮ ಕೃಷಿ ಮಂತ್ರಿಗಳಾದಂಥ ಮಾಜಿ ಕೃಷಿ ಮಂತ್ರಿಗಳಾದಂಥ ಸನ್ಮಾನ್ಯ BC ಪಾಟೀಲರು ಮಂತ್ರಿ ಇದ್ದರು. ಯಾರೂ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬೇಕು, ನಮಗೆ ಬೇಕು ಅನ್ನಲಾರ್ದಾನೆ ಜಿಲ್ಲಾ ಕೇಂದ್ರ ಅಭಿವೃದ್ಧಿ ಆಗಲಿ, ಹಾಗಾದರೆ ತಾಲೂಕು ಕೇಂದ್ರಗಳು ಅಭಿವೃದ್ಧಿ ಆಗ್ತವೆ ಅನ್ನೋ ದೆಸೆಯಲ್ಲಿ ಎಲ್ಲರೂ ಅವರಿಗೆ ಸಹಕಾರ ಕೊಟ್ಟರು. ಆ ಸಹಕಾರದ ಪ್ರತಿಫಲಗಳು ಇವತ್ತದು ಉದ್ಘಾಟನೆಗೆ ಸಜ್ಜಾಗಿ ನಿಂತಿದೆ. ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನು, ಡೆಪ್ಟಿ ಸ್ಪೀಕರನ್ನು, ಎಲ್ಲ ಶಾಸಕರನ್ನ ನಾನು ಶುಭಾಶಯ ತಿಳಿಸ್ತೇನೆ. ಯಾಕಂದರೆ ಜಿಲ್ಲಾ ಅಭಿವೃದ್ಧಿ ವಿಷಯದಲ್ಲಿ ಯಾವುದೇ ತಾರತಮ್ಯ ಮಾಡದೇ ಬೊಮ್ಮಾಯಿಯವರು ಮಾಡಿದಂಥ ಕೆಲಸವನ್ನು ಅತಿ ಹೆಚ್ಚು ಒತ್ತು ಕೊಟ್ಟು ಅದನ್ನ ಇವತ್ತು ಉದ್ಘಾಟನೆಗೆ ಸಹಕಾರಗೊಳಿಸಿದರೆ ತಮಗೂ ಎಲ್ಲ ಹೃದಯಪೂರ್ವಕವಾಗಿ ಅಭಿನಂದನೆಗಳು. ಹಾವೇರಿ ಜಿಲ್ಲೆಯ ಅಭಿವೃದ್ಧಿ ಪರ್ವ ಹೀಗೆ ಮುಂದುವರಲಿ, ಜನರಿಗೆ, ಜನಸಾಮಾನ್ಯರಿಗೆ ಎಲ್ಲ ಸವಲತ್ತು ಸಿಗುವಂತ ಆಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಹೆಚ್ಚಾಗ್ತಿರೋದ್ರಿಂದ ರಾಣೆಬೆನ್ನೂರ ನಮ್ಮ ತಾಲೂಕು ಆಸ್ಪತ್ರೆ ಸುಸಜ್ಜಿತ ಆಸ್ಪತ್ರೆ ಇದ್ದು ಆಕ್ಸಿಜನ್ ಎಲ್ಲ ಸವಲತ್ತುಗಳನ್ನು ಒಳಗೊಂಡಿದೆ. ಒಳ್ಳೆಯ ವೈದ್ಯರು ಕೂಡ ಇಲ್ಲಿರೋದ್ರಿಂದ ನಾವು ಯಾರೋ ಒಬ್ಬರು ಕಾರ್ಡಿಯಾಕ್ ಸ್ಪೆಷಲಿಸ್ಟ್, ಹಾರ್ಟ್ ಸ್ಪೆಷಲಿಸ್ಟನ್ನು ಕೊಟ್ಟು ಇಲ್ಲಿ ನೀವು ತುರ್ತು ಹಾರ್ಟ್ಗೆ ಚಿಕಿತ್ಸಾ ಘಟಕ ಏನು ಕ್ರೂಷಿಯಲ್ 30 ಮಿನಿಟ್ಸ್ ಇದೆ ಅದನ್ನು ಅಡ್ರೆಸ್ ಮಾಡುವಂತೆ ಆಗಲಿ. ಯಾಕಂದರೆ ನಮಗೆ ದಾವಣಗೆರೆನೂ ಮಿನಿಮಮ್ 40 ಮಿನಿಟ್ಸ್ ಬೇಕು ಇಲ್ಲಿಂದ ದಾವಣಗೆರೆ ಮುಟ್ಟಕ್ಕೆ. ಹಾವೇರಿ ಅಥವಾ ಹುಬ್ಬಳ್ಳಿ ಮುಟ್ಟಕ್ಕೆ ಹಾವೇರಿಗೆ ಅರ್ಧ ತಾಸು ಮೇಲೆ ಬೇಕು, ಹುಬ್ಬಳ್ಳಿ ಮುಟ್ಟಕ್ಕೆ ನಮ್ಗೆ ಮಿನಿಮಮ್ 1 ತಾಸು ಬೇಕು. ಹೀಗಿರೋದ್ರಿಂದ ಒಂದು ತುರ್ತು ಚಿಕಿತ್ಸಾ ಘಟಕ ಹೃದಯಾಘಾತಕ್ಕೆ ಇಲ್ಲಿ ರಾಣೆಬೆನ್ನೂರಲ್ಲಿ ಆಗಲಿ ಅಂಥೇಳಿ ಮುಖಾಂತರ ತಮಗೆ ಒತ್ತಾಯ ಮಾಡ್ತೇನೆ. ಯಾಕಂದರೆ ಇತ್ತೀಚಿನ ದಿನಮಾನದಲ್ಲಿ ಸಾಕಷ್ಟು ಯುವ ಪೀಳಿಗೆ ಹೃದಯಾಘಾತದಿಂದ ಈ ತಿಂಗಳಲ್ಲೇ ಸಾಕಷ್ಟು ಜನ ಅಸುನೀಗಿ ಅಂತ ನಮ್ಮ ಕಣ್ಮುಂದೆ ಇದ್ದಂಥ ಉದಾಹರಣೆಗಳಿದ್ದಾವೆ. ಆ ದೆಸೆಯಲ್ಲಿ ಜಿಲ್ಲಾ ಮಂತ್ರಿಗಳು, ಶಾಸಕರು ಮತ್ತು ಸರ್ಕಾರ ಹೆಜ್ಜೆ ಇಡುತ್ತೆ ಅಂತ ನನ್ನ ವಿಶ್ವಾಸ ಇದೆ. ಧನ್ಯವಾದಗಳು.